ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಡೇ 6 ಬ್ರ್ಯಾಗ್ ಆಗಿರುತ್ತೆ. 10 ಡೇಸ್ ಚಾಲೆಂಜಲ್ಲಿ ಡೇ 6. ಇವಾಗ ನಾನು ಯಾವಾಗ 6:30ಗೆಲ್ಲ 6:45 ಆಗ್ತಿತ್ತಲ್ಲ, ಇವಾಗ 5:45 5:36 ಇಷ್ಟರಲ್ಲಿ ಎದ್ದೇಳ್ತಾಯಿದ್ದೀನಿ. ಅಂದರೆ ಒಂದು ½ ಬೇಗ ಎದ್ದೇಳ್ತಾಯಿದ್ದೀನಿ. ಎಲ್ಲ ಕೆಲಸನೂ ಬೇಗ ಆಗುತ್ತೆ. ಮಗುಗೆ ಟಿಫನ್ ಮತ್ತು ಪಾತ್ರೆ ತೊಳೆಯೋದು ಎಲ್ಲ ಕೆಲಸನೂ ಮುಗಿದೋಗುತ್ತೆ. ಓಕೆನಾ? ವೆಲ್ಕಮ್ ಬ್ಯಾಕ್ 10 ಡೇಸ್ ಆಫ್ ಚಾಲೆಂಜ್ ಡೇ 6. ಓಕೆನಾ? ಮತ್ತೆ ಸಿಗೋಣ ಫ್ರೆಂಡ್ಸ್. ಫಿಟ್ನೆಸ್ಸು ಅದೇ ವರ್ಕೌಟು ಮಧ್ಯಾಹ್ನಕ್ಕೆ ಮಾಡ್ತೀನಿ. ಬೆಳಗ್ಗೆ ಮಾಡೋಕ್ಕೆ ನನ್ನ ಬಾಡಿ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ಸೊ ನಾನು ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ ಫ್ರೆಂಡ್ಸ್. ನನ್ನ ಫಿಟ್ನೆಸ್ ಎಲ್ಲ ಆರೆಂಜ್ ಜ್ಯೂಸ್, ಡೀಟಾಕ್ಸ್ ಜ್ಯೂಸ್ ಥರ ಆರೆಂಜ್ ಜ್ಯೂಸ್ ಕುಡಿತಾ ಇದ್ದೀನಿ. ನೆನ್ನೆನೂ ಇದೇ ಕುಡಿದಿದ್ದೆ, ಇವತ್ತು ಅಷ್ಟೇ ಆರೆಂಜ್ ಜ್ಯೂಸ್ ಕಂಪ್ಲೀಟ್ ಆಗೋಯ್ತು. ಇನ್ನು ರಾತ್ರಿಯಿಂದ ಸೋಂಪು ಇಲ್ಲ ಜೀರಿಗೆ ಇದೇನಾದರೂ ನೈಟೇ ಸಾಲ್ವ್ ಮಾಡಿಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ. ವೆಯ್ಟ್ಲೆಸ್ ಡ್ರಿಂಕ್ ಥರ ಕುಡಿಯೋಕ್ಕೆ ನಾನಿವಾಗ ಆರೆಂಜ್ ಜ್ಯೂಸ್ ಸಕ್ಕರೆ ಬೆಲ್ಲ ಏನು ಆಡ್ ಮಾಡಲ್ಲ, ಹಾಗೆ ಕುಡಿತೀನಿ ನಾನು. ಓಕೆನಾ? ಇವತ್ತು ನನ್ನದು ಟಿಫನ್ ಬಂದುಬಿಟ್ಟು ಎಗ್ ರೈಸು. ಇವಾಗ ಟೈಮು 9 ಆಗಿದೆ. ಈಗ ಎಗ್ ರೈಸ್ ತಿನ್ಬೇಕು ನಾನು. ಓಕೆನಾ? ಟಿಫನ್ನು ಮನೆಯಲ್ಲಿ ಎಲ್ರಿಗೂ ಎಗ್ ರೈಸ್ ಮಾಡಿದ್ದೆ, ಅದಕ್ಕೆ ನಾನು ಎಗ್ ರೈಸ್ ತಿಂತಾಯಿದ್ದೀನಿ. ಬೇರೆ ಇನ್ನೇನು ನನಗಾಗಿ ಏನು ಮಾಡ್ಕೊಂಡಿಲ್ಲ ನಾನು. ಓಕೆನಾ ಫ್ರೆಂಡ್ಸ್? ಈಗ ಟೈಮ್ ಬಂದು 2:45 ಆಗಿದೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು. ಅಂದರೆ ಈಗ ವರ್ಕೌಟ್ ಟೈಮ್ ಅಲ್ವಾ, ಹಾಗಾಗಿ ಇದು ಡೇ 6 ವರ್ಕೌಟ್ ಟೈಮ್ 10 ಡೇಸ್ ಚಾಲೆಂಜಲ್ಲಿ. ಇನ್ನು 4 ಡೇಸ್ ಇದೆ ನನ್ನ ಚಾಲೆಂಜು. ಓಕೆನಾ? ನೋಡೋಣ. ಆಮೇಲೆ ನನಗೇನು ಅನ್ನಿಸ್ತು ಏನೋ ಅವೆಲ್ಲನೂ ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಮತ್ತು ನಾನೇನು ಈ ಚಾಲೆಂಜ್ ನಿಲ್ಲಿಸಲ್ಲ. ಈಗ 10 ಡೇಸ್ ಮಾಡಿದ್ನ, ನೆಕ್ಸ್ಟು 20 ಡೇಸ್ ಮಾಡ್ತೀನಿ, ನೆಕ್ಸ್ಟು 30. ಈ ಥರ ನಾನು ಚಾಲೆಂಜಸ್, ಅಂದರೆ ಒಂದೇ ಚಾಲೆಂಜೇ ಇರಲ್ಲ. ನಾವು ಮನಿ ಸೇವ್ ಮಾಡ್ಕೊಳ್ಳೋದು ಅಂತೆ, ನಮ್ಮ ಮನೆಯಲ್ಲಿ ಜಗಳ ಆಡ್ತಿರೋ ಇರೋದಂತೆ, ಮಕ್ಕಳನ್ನ ನಾವು ಯಾವ ರೀತಿ ನೋಡ್ಕೋಬೇಕು, ಇಂಥವೆಲ್ಲನೂ ನಾನು ಚಾಲೆಂಜಸ್ ಮತ್ತೆ ಮಾಡ್ತಿರ್ತೀನಿ. ಸದ್ಯಕ್ಕೆ ನಾನಿವಾಗ ಈ 4 ಚಾಲೆಂಜಸ್ ತಗೊಂಡಿದ್ದೀನಿ ಅಷ್ಟೇ ಅಲ್ವಾ. ಮತ್ತೆ ನೋಡೋಣ. ಓಕೆನಾ? ಬನ್ನಿ, ಲೇಟ್ ಮಾಡೋದು ಬೇಡ, ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೆ. ಮತ್ತೆ ಸಿಗ್ತೀನಿ ನಾನು. ವರ್ಕೌಟ್ ಎಲ್ಲ ಮುಗಿದ್ಮೇಲೆ ಮತ್ತೆ ಸಿಗ್ತೀನಿ ನಾನು. ಓಕೆನಾ ಫ್ರೆಂಡ್ಸ್? ಫ್ರೆಂಡ್ಸ್, 40 ಮಿನಿಟ್ಸು ವರ್ಕೌಟ್ ಆಯಿತು. ಇವತ್ತು ನೋಡಿದ್ರೆ ನನ್ನ ಮುಖ ಎಷ್ಟು ಸ್ವೆಟ್ ಆಗಿದೆ. ಅಂತೂ ಚೆನ್ನಾಗಿ ಮಾಡಿದೆ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಕಾಲು ನೋವು ಕಮ್ಮಿ ಆಗಿದೆ ಅಲ್ವಾ, ಸೊ ಹಾಗಾಗಿ ಮತ್ತೆ ಸಿಗೋಣ. ಅಂದರೆ 2 ಗ್ಲಾಸಸ್ ಆಫ್ ವಾಟರ್ ಕುಡಿಬೇಕಲ್ಲ, ಕುಡಿದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನೋಡ್ರಿ, ಕಾಫಿ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡಿದ್ದೀನಿ ನಾನು. ಓಕೆನಾ? ನನ್ನ ಚಾಲೆಂಜ್ ಜೊತೆಗೆ ನಿಮ್ಮನ್ನ ಭೇಟಿ ಮಾಡಿದ್ದೀನಿ. ಒಟ್ಟಿನಲ್ಲಿ ನನ್ನ ಚಾಲೆಂಜು ಒಂದು ರೀತಿಯಲ್ಲಿ ಹೋಗ್ತಾ ಇದೆ. ಅಂದರೆ ಒಂದಿನದ ಕೆಲಸ ಅಲ್ವಲ್ಲ ನಮ್ಮ ಚಾಲೆಂಜು. ಮಾಡೋಣಂತೆ, ಎಷ್ಟು ದಿನ ಬೇಕೋ ಅಷ್ಟು ದಿನ ಮಾಡೋಣಂತೆ. ಓಕೆನಾ? ಮತ್ತೆ ಮೀಟ್ ಆಗ್ತೀನಿ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಚಪಾತಿ ಬೆಳಗ್ಗೆ ಹಿಟ್ಟು ಈಗಲೇ ಕಲಸಿಟ್ಬಿಟ್ಟಿದ್ದೀನಿ ನಾನು. ಯಾಕೆಂದರೆ ಬೆಳಗ್ಗೆಗೆ ಟೈಮ್ ಆಗುತ್ತೆ, ಕ್ಯಾರೆಟ್ ಎಲ್ಲ ತುರ್ಕೋಬೇಕು ಪಲ್ಯಕ್ಕೆ. ಸೊ ಹಾಗಾಗಿ ಹಿಟ್ಟನ್ನದು ಕಲಿಸ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹಿಟ್ಟು ಕಲಿಸ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಓಕೆನಾ ಫ್ರೆಂಡ್ಸ್? ಟೈಮ್ ಬಂದುಬಿಟ್ಟು 10 ಗಂಟೆ 5 ನಿಮಿಷ ಆಗಿದೆ. ಇನ್ನು ಇವಾಗ ಮಲಗೋದಷ್ಟೇ ನಮ್ಮದು. ಎಲ್ಲ ಕೆಲಸ ಮುಗೀತು, ಓದಿದ್ದು ಮತ್ತು ಕೆಲಸ ಎಲ್ಲ ಆಯಿತು. ಇನ್ನು ಹೋಗಿ
ಅದೇ ಅಲಾರಮ್ ಇಟ್ಬಿಟ್ಟು ನಾ ಮಲಗೋದಷ್ಟೇ ಕೆಲಸ ಇರೋದು, ಇನ್ನೇನು ಕೆಲಸ ಇಲ್ಲ. ಓಕೆನಾ ಫ್ರೆಂಡ್ಸ್, ನನ್ನ ಡೇ 6 ಚಾಲೆಂಜು ಇದಾಗಿತ್ತು. ಮತ್ತು ಡೇ 7ನಲ್ಲಿ ಅದೇ 10 ಡೇಸ್ ಚಾಲೆಂಜು ಡೇ 7ನಲ್ಲಿ ಮತ್ತೆ ನಾವು ಮೀಟ್ ಆಗೋಣ. ಓಕೆನಾ ಫ್ರೆಂಡ್ಸ್, ಈ ಚಾಲೆಂಜ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ಚಾಲೆಂಜ್ ಅಂದರೆ ಡೇ 7 ಚಾಲೆಂಜಲ್ಲಿ ನಾನು ಮತ್ತೆ ನಿಮ್ಮ ಹತ್ರ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್, ಗುಡ್ ನೈಟ್, ಫ್ರೆಂಡ್ಸ್. ಸ್ಟೇ ಟ್ಯೂನ್ಡ್, ಬಾಯ್.